ನವೆಂಬರ್ 2020 ಬೆಂಗಳೂರಿನ ಸೆಂಟ್ರಲ್ ಕ್ರೈಂ ಬ್ರಾಂಚ್ ಪೊಲೀಸರು ಡಾರ್ಕ್ ವೆಬ್ ಮೂಲಕ ವಿದೇಶದಿಂದ ಡ್ರಗ್ಸ್ ತರಿಸುತ್ತಿದ್ದ ಒಂದು ಜಾಲವನ್ನು ಭೇದಿಸುತ್ತಾರೆ. ಈ ಕಾರ್ಯಾಚರಣೆಯಲ್ಲಿ 26 ವರ್ಷದ ಒಬ್ಬ ಯುವಕನನ್ನು ಬಂಧಿಸಲಾಗುತ್ತದೆ. ಮೇಲ್ನೋಟಕ್ಕೆ ಇದೊಂದು ಸಾಮಾನ್ಯ ಡ್ರಗ್ಸ್ ಪ್ರಕರಣದಂತೆ ಕಾಣುತ್ತದೆ. ಆದರೆ ಆ ಯುವಕನ ಲ್ಯಾಪ್ಟಾಪ್ ಮತ್ತು ಪೆನ್ಡ್ರೈವ್ಗಳನ್ನು ಪೊಲೀಸರು ಪರಿಶೀಲಿಸಿದಾಗ ಅವರಿಗೊಂದು ಆಘಾತಕಾರಿ ಸತ್ಯ ಎದುರಾಗುತ್ತದೆ. ಆತ ಕೇವಲ ಡ್ರಗ್ ಪೆಡ್ಲರ್ ಆಗಿರಲಿಲ್ಲ, ಬದಲಾಗಿ ಭಾರತದ ಇತಿಹಾಸದಲ್ಲಿ ಅತ್ಯಂತ ನಿಗೂಢವಾದ ಡಿಜಿಟಲ್ ಕಳ್ಳತನದ ರೂವಾರಿಯಾಗಿದ್ದ. ಆತನ ಹೆಸರು ಶ್ರೀಕೃಷ್ಣ ರಮೇಶ್ ಅಲಿಯಾಸ್ ಶ್ರೀಕಿ. ಅವನ ವಿಚಾರಣೆ ಶುರುವಾದಾಗ ಕರ್ನಾಟಕ ಸರ್ಕಾರದ ಭದ್ರವಾದ ಇ ಪ್ರೊಕ್ಯೂರ್ಮೆಂಟ್ ಸೆಂಟರ್ನಿಂದ 11.5 ಕೋಟಿ ರೂಪಾಯಿಗಳು ಹೇಗೆ ಕಳ್ಳತನವಾಯಿತು ಎಂಬ ಕರಾಳ ಸತ್ಯ ಹೊರಬರುತ್ತದೆ. ಅಷ್ಟೇ ಅಲ್ಲ, ಜಾಗತಿಕ ಕ್ರಿಪ್ಟೋಕರೆನ್ಸಿ ಎಕ್ಸ್ಚೇಂಜ್ ಬಿಟ್ಫಿನೆಕ್ಸ್ನಿಂದ ತಾನು ಸಾವಿರಾರು ಬಿಟ್ಕಾಯಿನ್ಗಳನ್ನು ಹ್ಯಾಕ್ ಮಾಡಿದ್ದೇನೆ ಎಂದು ಆತನೇ ಖುದ್ದಾಗಿ ಪೊಲೀಸರ ಮುಂದೆ ಬರೆದುಕೊಡುತ್ತಾನೆ. ಪೊಲೀಸ್ ರೆಕಾರ್ಡ್ಗಳಲ್ಲಿ ದಾಖಲಾದ ಈ ಪ್ರಕರಣ ಕೆಲವೇ ದಿನಗಳಲ್ಲಿ ರಾಜ್ಯದಲ್ಲಿ ರಾಜಕೀಯ ಭೂಕಂಪವನ್ನೇ ಸೃಷ್ಟಿಸುತ್ತದೆ. ಇಂದು ನಾವು ಯಾವುದೇ ರಾಜಕೀಯ ಪಕ್ಷದ ಪರ ಅಥವಾ ವಿರೋಧವಾಗಿ ಮಾತನಾಡುವುದಿಲ್ಲ. ಬದಲಾಗಿ ಪೊಲೀಸ್ ಚಾರ್ಜ್ ಶೀಟ್, ಕೋರ್ಟ್ ದಾಖಲೆಗಳು ಮತ್ತು ತಾಂತ್ರಿಕ ವರದಿಗಳನ್ನು ಮುಂದಿಟ್ಟುಕೊಂಡು ಈ ನಿಗೂಢ ಶ್ರೀಕಿ ಬಿಟ್ಕಾಯಿನ್ ಹಗರಣದ ಅಸಲಿ ಕಥೆಯನ್ನು ಅರ್ಥ ಮಾಡಿಕೊಳ್ಳೋಣ. ಒಬ್ಬ 26 ವರ್ಷದ ಯುವಕ ತನ್ನ ಮನೆಯಲ್ಲಿ ಕುಳಿತು ಇಡೀ ರಾಜ್ಯ ಸರ್ಕಾರದ ಟೆಂಡರ್ ಪೋರ್ಟಲ್ ಅನ್ನು ಹ್ಯಾಕ್ ಮಾಡಿ ಬರೋಬ್ಬರಿ 11.5 ಕೋಟಿ ರೂಪಾಯಿಗಳನ್ನು ಎಗರಿಸುತ್ತಾನೆ ಎಂದರೆ ಇದು ಹೇಗೆ ಸಾಧ್ಯ? ಹೌ ಇಸ್ ದಿಸ್ ಪಾಸಿಬಲ್? ಲೆಟ್ಸ್ ಲುಕ್ ಅಟ್ ದ ಟೆಕ್ನಿಕ್ಯಾಲಿಟೀಸ್. ಕರ್ನಾಟಕ ಸರ್ಕಾರದ ಇ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಎಂದರೆ ಸರ್ಕಾರದ ಕೋಟ್ಯಾಂತರ ರೂಪಾಯಿಗಳ ಟೆಂಡರ್ಗಳು ಮತ್ತು ಕಾಂಟ್ರಾಕ್ಟ್ಗಳು ನಡೆಯುವ ಆನ್ಲೈನ್ ವ್ಯವಸ್ಥೆ. ಬಿಡ್ಡುದಾರರು ಕಟ್ಟುವ EMD ಹಣ ಅಂದರೆ ಅರ್ನೆಸ್ಟ್ ಮನಿ ಡಿಪಾಸಿಟ್ ಈ ಪೋರ್ಟಲ್ನ ಬ್ಯಾಂಕ್ ಖಾತೆಗಳಲ್ಲಿ ಭದ್ರವಾಗಿರುತ್ತದೆ. ಆದರೆ ಈ ಭದ್ರಕೋಟೆಯನ್ನು ಒಡೆಯಲು ಶ್ರೀಕಿ ಬಳಸಿದ್ದು SQL ಇಂಜೆಕ್ಷನ್ ಮತ್ತು ರಿಮೋಟ್ ಕೋಡ್ ಎಕ್ಸಿಕ್ಯೂಷನ್ ಅಂದರೆ RCE ಎಂಬ ಅಪಾಯಕಾರಿ ಹ್ಯಾಕಿಂಗ್ ತಂತ್ರಗಳನ್ನು. ವೆಬ್ಸೈಟ್ನ ಡೇಟಾಬೇಸ್ನೊಂದಿಗೆ ಸಂವಹನ ನಡೆಸಲು SQL ಎಂಬ ಭಾಷೆಯನ್ನು ಬಳಸಲಾಗುತ್ತದೆ. ವೆಬ್ಸೈಟ್ನ ಕೋಡಿಂಗ್ನಲ್ಲಿ ಏನಾದರೂ ದೋಷವಿದ್ದರೆ ಅಂದರೆ ವಲ್ನರಬಿಲಿಟಿ ಇದ್ದರೆ ಹ್ಯಾಕರ್ಗಳು ಆ ದೋಷದ ಮೂಲಕ ಡೇಟಾಬೇಸ್ಗೆ ತಮ್ಮದೇ ಆದ ಕಮಾಂಡ್ಗಳನ್ನು ಕಳುಹಿಸುತ್ತಾರೆ. ಶ್ರೀಕಿ ಸರ್ಕಾರದ ಪೋರ್ಟಲ್ನಲ್ಲಿದ್ದ ಇಂಥದ್ದೇ ಒಂದು ಸಣ್ಣ ತಾಂತ್ರಿಕ ದೋಷವನ್ನು ಪತ್ತೆ ಹಚ್ಚಿ ಇಡೀ ಪೋರ್ಟಲ್ನ ಅಡ್ಮಿನ್ ನಿಯಂತ್ರಣವನ್ನು ತನ್ನ ಕೈಗೆ ತೆಗೆದುಕೊಂಡಿದ್ದ. ಹಣವನ್ನು ವರ್ಗಾಯಿಸಿದ ನಂತರ ಆ ಹಣದ ಜಾಡು ಹಿಡಿಯದಂತೆ ಮಾಡಲು ಆತ ಕ್ರಿಪ್ಟೋಕರೆನ್ಸಿಯ ಮೊರೆ ಹೋಗಿದ್ದ. ಹವಾಲಾ ಜಾಲದ ಮೂಲಕ ಹಣವನ್ನು ಬಿಟ್ಕಾಯಿನ್ಗಳಾಗಿ ಪರಿವರ್ತಿಸಿ ನಂತರ ಬಿಟ್ಕಾಯಿನ್ ಮಿಕ್ಸರ್ಸ್ ಅಥವಾ ಟಂಬ್ಲರ್ಸ್ ಎಂಬ ಡಾರ್ಕ್ ವೆಬ್ ಸೇವೆಗಳನ್ನು ಬಳಸಿದ್ದ. ಟಂಬ್ಲರ್ಸ್ ಎಂದರೆ ನೂರಾರು ಜನರ ಬಿಟ್ಕಾಯಿನ್ಗಳನ್ನು ಒಂದೆಡೆ ಸೇರಿಸಿ ಕಲಸಿ ಮತ್ತೆ ಬೇರೆ ಬೇರೆ ಖಾತೆಗಳಿಗೆ ಕಳುಹಿಸುವ ಪ್ರಕ್ರಿಯೆ. ಇದರಿಂದ ಹಣ ಕಳುಹಿಸಿದ ಮೂಲ ಟ್ರ್ಯಾಕ್ ಸಂಪೂರ್ಣವಾಗಿ ಅಳಿಸಿ ಹೋಗುತ್ತದೆ. ಇದು ಕೇವಲ ಕಳ್ಳತನವಾಗಿರಲಿಲ್ಲ, ಇದೊಂದು ಅತ್ಯಂತ ಬುದ್ಧಿವಂತಿಕೆಯಿಂದ ಮಾಡಿದ ಡಿಜಿಟಲ್ ಲಾಂಡರಿಂಗ್. ವೀಕ್ಷಕರೇ, ಈ ಪ್ರಕರಣದ ಗೊಂದಲವನ್ನ ಬಿಡಿಸಬೇಕಾದ್ರೆ ನಾವು ಘಟನೆಗಳ ಸರಪಳಿಯನ್ನ ಒಂದು ಟೈಮ್ ಲೈನ್ ಮೂಲಕ ನೋಡಬೇಕು. 2015ರಿಂದ 2017 ಇದು ಅಡಿಪಾಯ. ಶ್ರೀಕಿ ನೆದರ್ಲ್ಯಾಂಡ್ಸ್ನ ಆಮ್ಸ್ಟರ್ಡ್ಯಾಮ್ನಲ್ಲಿ ಕಂಪ್ಯೂಟರ್ ಸೈನ್ಸ್ ಓದುತ್ತಿದ್ದ ಕಾಲ. ಇಲ್ಲಿಯೇ ಆತ ಡಾರ್ಕ್ ವೆಬ್ ಜಗತ್ತಿಗೆ ಕಾಲಿಟ್ಟದ್ದು ಮತ್ತು ಬ್ಲ್ಯಾಕ್ ಹ್ಯಾಟ್ ಹ್ಯಾಕಿಂಗ್ ಕಲಿತದ್ದು. ಆಗಸ್ಟ್ 2019 ದಾಳಿ. ಕರ್ನಾಟಕ ಇ ಪ್ರೊಕ್ಯೂರ್ಮೆಂಟ್ ಸೆಲ್ನಲ್ಲಿದ್ದ IAS ಅಧಿಕಾರಿಗಳಿಗೆ ಒಂದು ದೊಡ್ಡ ಶಾಕ್ ಕಾದಿರುತ್ತದೆ. ಯಾವುದೇ ಅಧಿಕೃತ ಅನುಮತಿ ಇಲ್ಲದೆ ಪೋರ್ಟಲ್ನಿಂದ ಬರೋಬ್ಬರಿ 11.5 ಕೋಟಿ ರೂಪಾಯಿ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನ NGO ಖಾತೆಯೊಂದಕ್ಕೆ ವರ್ಗಾವಣೆಯಾಗಿರುತ್ತದೆ. ತಕ್ಷಣವೇ CID ಸೈಬರ್ ಕ್ರೈಂ ಠಾಣೆಯಲ್ಲಿ ದೂರು ದಾಖಲಾಗುತ್ತದೆ. ನವೆಂಬರ್ 2020 ಬಂಧನ. ಡ್ರಗ್ಸ್ ಪ್ರಕರಣದಲ್ಲಿ CCBಯಿಂದ ಶ್ರೀಕಿಯ ಬಂಧನ. ವಿಚಾರಣೆ ವೇಳೆ ತಾನೇ ಇ ಪ್ರೊಕ್ಯೂರ್ಮೆಂಟ್ ಹ್ಯಾಕ್ ಮಾಡಿದ್ದು ಎಂದು ಆತ ಒಪ್ಪಿಕೊಳ್ಳುತ್ತಾನೆ. ಜನವರಿ 2021 ಒಂದು ದೊಡ್ಡ ಟ್ವಿಸ್ಟ್. ಜೈಲಿನಲ್ಲಿದ್ದಾಗ ಪೊಲೀಸ್ ಕಸ್ಟಡಿಯಲ್ಲಿದ್ದ ಶ್ರೀಕಿ ತಾನು ಬಿಟ್ಕಾಯಿನ್ ಎಕ್ಸ್ಚೇಂಜ್ಗಳನ್ನು ಕೂಡ ಹ್ಯಾಕ್ ಮಾಡಿದ್ದಾಗಿ ಹೇಳುತ್ತಾನೆ. ಜನವರಿ 8ರಂದು ಪೊಲೀಸರು ತಾಂತ್ರಿಕ ತಜ್ಞರ ಸಮಕ್ಷಮದಲ್ಲಿ ಶ್ರೀಕಿಯಿಂದ 31.8 ಬಿಟ್ಕಾಯಿನ್ಗಳನ್ನು ಅಂದರೆ ಆಗಿನ ಮೌಲ್ಯ ಸುಮಾರು 9 ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರದ ಪೊಲೀಸ್ ವ್ಯಾಲೆಟ್ಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡಿರುವುದಾಗಿ ಪಂಚನಾಮೆಯಲ್ಲಿ ದಾಖಲಿಸುತ್ತಾರೆ. ಫೆಬ್ರವರಿ 2021 ಮಾಯವಾದ ಬಿಟ್ಕಾಯಿನ್. ಇಲ್ಲಿಯೇ ಕಥೆಯ ಅಸಲಿ ತಿರುವು ಪಡೆಯುವುದು. ಪೊಲೀಸರು ಮತ್ತೆ ಆ ವ್ಯಾಲೆಟ್ ಅನ್ನು ಪರಿಶೀಲಿಸಿದಾಗ ಆ 31 ಬಿಟ್ಕಾಯಿನ್ಗಳು ಪೊಲೀಸರ ಖಾತೆಗೆ ಜಮಾವಾಗಿರಲೇ ಇಲ್ಲ. ಆ ಬಿಟ್ಕಾಯಿನ್ಗಳು ಏನಾದವು ಯಾರಿಗೂ ಗೊತ್ತಿಲ್ಲ. ನಾವು ಗಾಳಿಯಲ್ಲಿ ಮಾತನಾಡುವುದಿಲ್ಲ,
ಬನ್ನಿ, ತನಿಖಾ ಸಂಸ್ಥೆಗಳ ಅಧಿಕೃತ ದಾಖಲೆಗಳು ಏನು ಹೇಳುತ್ತವೆ ಎಂದು ನೋಡೋಣ. ಕ್ರೈಮ್ ನಂಬರ್ 45/2020 ಅಡಿಯಲ್ಲಿ ದಾಖಲಾದ ಸಿಸಿಬಿ ಚಾರ್ಜ್ ಶೀಟ್ನ ಪೇಜ್ ನಂಬರ್ 48ರಲ್ಲಿ ಶ್ರೀಕಿ ನೀಡಿದ ಸ್ವಯಂ ಹೇಳಿಕೆಯನ್ನು, ಅಂದರೆ ವಾಲಂಟರಿ ಸ್ಟೇಟ್ಮೆಂಟ್ ಅನ್ನು ಲಗತ್ತಿಸಲಾಗಿದೆ. ಅದರಲ್ಲಿ ಆತ ಸ್ಪಷ್ಟವಾಗಿ ಹೇಳುತ್ತಾನೆ, ನಾನು ಬಿಟ್ಫಿನೆಕ್ಸ್ ಎಕ್ಸ್ಚೇಂಜ್ ಅನ್ನು ಹ್ಯಾಕ್ ಮಾಡಿ ಸುಮಾರು 2,000ಕ್ಕೂ ಹೆಚ್ಚು ಬಿಟ್ಕಾಯಿನ್ಗಳನ್ನು ಕದ್ದಿದ್ದೆ. ಆದರೆ ಇಲ್ಲಿರುವ ಅತಿ ದೊಡ್ಡ ವಿರೋಧಾಭಾಸ, ಅಂದರೆ ಕಾಂಟ್ರಡಿಕ್ಷನ್ ಇರುವುದು ಜನವರಿ 8, 2021ರಂದು ಪೊಲೀಸರು ಸಿದ್ಧಪಡಿಸಿದ ಪಂಚನಾಮೆ, ಅಂದರೆ ಸೀಜರ್ ಮಹಾಜರ್ನಲ್ಲಿ. ದಾಖಲೆಯ ಪ್ರಕಾರ ಶ್ರೀಕಿ ಪೊಲೀಸರ ಸಮ್ಮುಖದಲ್ಲೇ ತನ್ನ ಪ್ರೈವೇಟ್ ಕೀ ಬಳಸಿ 31.8 ಬಿಟ್ಕಾಯಿನ್ಗಳನ್ನು ಪೊಲೀಸ್ ವಾಲೆಟ್ಗೆ ಟ್ರಾನ್ಸ್ಫರ್ ಮಾಡಿದ್ದ. ಆದರೆ ಆ ಟ್ರಾನ್ಸಾಕ್ಷನ್ ಅನ್ಕನ್ಫರ್ಮ್ಡ್, ಅಂದರೆ ದೃಢಪಟ್ಟಿಲ್ಲ ಎಂದು ತೋರಿಸುತ್ತಿತ್ತು. ನಂತರ ದಿನಗಳಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಧಿಕೃತ ಪ್ರೆಸ್ ರಿಲೀಸ್ ಮೂಲಕ ಏನ್ ಹೇಳಿದ್ರು ಗೊತ್ತೇ? ನಮಗೆ ಯಾವುದೇ ಬಿಟ್ಕಾಯಿನ್ಗಳು ಸಿಕ್ಕಿಲ್ಲ, ಶ್ರೀಕಿ ನಮ್ಮನ್ನು ದಾರಿ ತಪ್ಪಿಸಿದ್ದಾನೆ, ಆತ ನೀಡಿದ ಪ್ರೈವೇಟ್ ಕೀಗಳು ಸುಳ್ಳು, ಲೈವ್ ಟ್ರಾನ್ಸಾಕ್ಷನ್ ಎಂದು ಆತ ತೋರಿಸಿದ್ದು ಕೇವಲ ಒಂದು ಲೈವ್ ವೆಬ್ಸೈಟ್ನ ಪುಟವನ್ನಷ್ಟೇ ಹೊರತು ನಿಜವಾದ ಬಿಟ್ಕಾಯಿನ್ ವರ್ಗಾವಣೆಯನ್ನಲ್ಲ. ಅಂದರೆ ದೇಶದ ಒಂದು ಅತ್ಯುನ್ನತ ತನಿಖಾ ಸಂಸ್ಥೆಯನ್ನು ಕೇವಲ 26 ವರ್ಷದ ಒಬ್ಬ ಹ್ಯಾಕರ್ ಅಷ್ಟು ಸುಲಭವಾಗಿ ಯಾಮಾರಿಸಿದನೆ? ಅಥವಾ ಆ ಬಿಟ್ಕಾಯಿನ್ಗಳು ಬೇರೆ ಯಾರದೋ ಖಾತೆಗೆ ವರ್ಗಾವಣೆಯಾದವೇ? ಈ ಪ್ರಶ್ನೆಗೆ ಸರ್ಕಾರ ನೇಮಿಸಿದ ಸಿಐಡಿ ತನಿಖಾ ವರದಿಯಲ್ಲೂ ಸ್ಪಷ್ಟ ಉತ್ತರವಿಲ್ಲ. ಈ ಪ್ರಕರಣದಲ್ಲಿ 2 ಪ್ರಬಲ ದೃಷ್ಟಿಕೋನಗಳಿವೆ. ನಾವು ಎರಡನ್ನೂ ವಿಶ್ಲೇಷಿಸಬೇಕು. ಒಂದು ದೃಷ್ಟಿಕೋನ ಪ್ರತಿಪಕ್ಷಗಳು ಮತ್ತು ಕೆಲವು ವಿಮರ್ಶಕರದ್ದು. ಅವರ ಪ್ರಕಾರ ಇದೊಂದು ವ್ಯವಸ್ಥಿತವಾದ ಮುಚ್ಚಿಡುವ, ಅಂದರೆ ಕವರ್ ಅಪ್ ಕಾರ್ಯಾಚರಣೆ. ಶ್ರೀಕಿಯನ್ನು ಕಸ್ಟಡಿಯಲ್ಲಿಟ್ಟುಕೊಂಡು ಕೆಲವು ಪ್ರಭಾವಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಆತನ ಬಳಿಯಿದ್ದ ಬಿಟ್ಕಾಯಿನ್ಗಳನ್ನು ತಮ್ಮ ವೈಯಕ್ತಿಕ ಖಾತೆಗಳಿಗೆ ವರ್ಗಾಯಿಸಿಕೊಂಡಿದ್ದಾರೆ. ಆತನ ಲ್ಯಾಪ್ಟಾಪ್ ಮತ್ತು ಪೆನ್ ಡ್ರೈವ್ಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ, ಅಂದರೆ FSLಗೆ ಕಳುಹಿಸುವ ಮೊದಲು ಅದರಲ್ಲಿನ ಡೇಟಾವನ್ನು ತಿರುಚಲಾಗಿದೆ, ಅಂದರೆ ಟ್ಯಾಂಪರ್ ಮಾಡಲಾಗಿದೆ ಎಂಬುದು ಅವರ ಗಂಭೀರ ಆರೋಪ. ಇತ್ತೀಚೆಗೆ ರಚನೆಯಾದ SIT, ಅಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕೂಡ ಕೆಲವು ಪೊಲೀಸ್ ಅಧಿಕಾರಿಗಳ ವಿಚಾರಣೆ ನಡೆಸುತ್ತಿರುವುದು ಈ ಅನುಮಾನಕ್ಕೆ ಬಲವಾದ ಇಂಬು ನೀಡುತ್ತದೆ. ಮತ್ತೊಂದು ದೃಷ್ಟಿಕೋನ ಅಂದಿನ ತನಿಖಾ ಸಂಸ್ಥೆಗಳು ಮತ್ತು ಪೊಲೀಸರದ್ದು. ಅವರ ಪ್ರಕಾರ ಶ್ರೀಕಿ ಒಬ್ಬ ಕಂಪಲ್ಸಿವ್ ಲಯರ್, ಅಂದರೆ ಸತತವಾಗಿ ಸುಳ್ಳು ಹೇಳುವವನು ಮತ್ತು ಮಾನಸಿಕವಾಗಿ ಡ್ರಗ್ಸ್ ವ್ಯಸನಿ. ತಾನು ಮಾಡದ ದೊಡ್ಡ ದೊಡ್ಡ ಹ್ಯಾಕಿಂಗ್ಗಳನ್ನು ತಾನೇ ಮಾಡಿದ್ದೇನೆ ಎಂದು ಆತ ಕೊಚ್ಚಿಕೊಳ್ಳುತ್ತಿದ್ದ. ಪೊಲೀಸರ ತನಿಖೆಯ ದಿಕ್ಕನ್ನು ತಪ್ಪಿಸಲು ಆತ ಉದ್ದೇಶಪೂರ್ವಕವಾಗಿ ಇಲ್ಲದ ಬಿಟ್ಕಾಯಿನ್ಗಳ ಕಥೆ ಕಟ್ಟಿದ. FBI ಅಥವಾ ಇಂಟರ್ಪೋಲ್ನಂತಹ ಜಾಗತಿಕ ಸಂಸ್ಥೆಗಳಿಗೆ ಬಿಟ್ಫೈನೆಕ್ಸ್ ಹ್ಯಾಕರ್ ಯಾರೆಂದು ಅಷ್ಟು ಸುಲಭವಾಗಿ ಪತ್ತೆ ಹಚ್ಚಲು ಸಾಧ್ಯವಾಗಿರಲಿಲ್ಲ. ಇನ್ನು ಈತ ಅದನ್ನು ಮಾಡಿರಲು ಸಾಧ್ಯವೇ ಇಲ್ಲ ಎಂಬುದು ಅವರ ವಾದ. ನಾವು ಇಲ್ಲಿ ಯಾರು ಸರಿ ಯಾರು ತಪ್ಪು ಎಂದು ತೀರ್ಪು ನೀಡಲು ಸಾಧ್ಯವಿಲ್ಲ. ಆದರೆ ಒಂದು ವಿಷಯ ಮಾತ್ರ ಸ್ಪಷ್ಟ: ಸರ್ಕಾರಿ ವ್ಯವಸ್ಥೆಯ ತಾಂತ್ರಿಕ ಅಜ್ಞಾನವನ್ನು ಒಬ್ಬ ಹ್ಯಾಕರ್ ಎಷ್ಟು ಸುಲಭವಾಗಿ ತನ್ನ ಲಾಭಕ್ಕೆ ಬಳಸಿಕೊಂಡ ಎಂಬುದಂತೂ ನಗ್ನ ಸತ್ಯ. ಇದು ಕೇವಲ ಶ್ರೀಕಿ, ಪೊಲೀಸರು ಮತ್ತು ಕೆಲವು ರಾಜಕಾರಣಿಗಳ ನಡುವಿನ ಕಥೆಯಲ್ಲ. ಇದು 21ನೇ ಶತಮಾನದಲ್ಲಿ ನಮ್ಮ ಸರ್ಕಾರಿ ವ್ಯವಸ್ಥೆಗಳು ಎದುರಿಸುತ್ತಿರುವ ಅತಿ ದೊಡ್ಡ ಬಿಕ್ಕಟ್ಟಿನ ಕನ್ನಡಿ. ಇಂದು ನಾವು ಡಿಜಿಟಲ್ ಇಂಡಿಯಾ ಬಗ್ಗೆ ಹೆಮ್ಮೆಯಿಂದ ಮಾತನಾಡುತ್ತೇವೆ. ನಮ್ಮ ತೆರಿಗೆ ಹಣ, ನಮ್ಮ ಭೂಮಿಯ ದಾಖಲೆಗಳು, ನಮ್ಮ ವೈಯಕ್ತಿಕ ಮಾಹಿತಿಗಳು ಎಲ್ಲವೂ ಇರುವುದು ಇಂತಹದ್ದೇ ಸರ್ಕಾರಿ ಸರ್ವರ್ಗಳಲ್ಲಿ. ಕೇವಲ ಒಬ್ಬ ಯುವಕ ಈ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ನಲ್ಲಿದ್ದ ಒಂದು ಸಣ್ಣ ದೋಷವನ್ನು ಬಳಸಿ ಕೋಟ್ಯಾಂತರ ರೂಪಾಯಿಗಳನ್ನು ಕದಿಯಬಲ್ಲ ಎಂದಾದರೆ ವಾಸ್ತವದಲ್ಲಿ ನಮ್ಮ ಸಿಸ್ಟಮ್ಗಳು ಎಷ್ಟು ಸುರಕ್ಷಿತವಾಗಿವೆ? ಡಿಜಿಟಲ್ ಕಳ್ಳತನಗಳು ನಡೆದಾಗ ಕದ್ದ ಹಣವನ್ನು ಬಿಟ್ಕಾಯಿನ್ ಮೂಲಕ ಡಾರ್ಕ್ ವೆಬ್ಗೆ ಸಾಗಿಸಿದರೆ ಅದನ್ನು ಬೆನ್ನಟ್ಟಿ ಹೋಗುವ ತಾಂತ್ರಿಕ ಪರಿಣತಿ, ಅಂದರೆ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ನಮ್ಮ ಸೈಬರ್ ಪೊಲೀಸರಿಗೆ ಇದೆ. ಈ ಪ್ರಕರಣದಲ್ಲಿ ಲ್ಯಾಪ್ಟಾಪ್ ಸೀಸ್ ಆದ ದಿನದಿಂದ ಅದನ್ನು FSLಗೆ ಕಳುಹಿಸುವವರಿಗೆ ಆದ ವಿಳಂಬ ತನಿಖಾ ಪ್ರೋಟೋಕಾಲ್ಗಳ ಅತಿ ದೊಡ್ಡ ವೈಫಲ್ಯವನ್ನು ಎತ್ತಿ ತೋರಿಸುತ್ತದೆ. ವಾಟ್ ಡಸ್ ದಿಸ್ ಮೀನ್ ಫಾರ್ ಅವರ್ ಫ್ಯೂಚರ್? ತಂತ್ರಜ್ಞಾನ ಬೆಳೆದಂತೆಲ್ಲ ಅಪರಾಧಗಳ ಸ್ವರೂಪವೂ ಬದಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಕಳ್ಳರು ಬಂದೂಕು ಹಿಡಿದು ಬ್ಯಾಂಕ್ ದರೋಡೆ ಮಾಡುವುದಿಲ್ಲ, ಬದಲಾಗಿ ಲ್ಯಾಪ್ಟಾಪ್ ಹಿಡಿದು ಡೇಟಾಬೇಸ್ ದರೋಡೆ ಮಾಡುತ್ತಾರೆ. ಈ ಹಗರಣದ ಅಂತಿಮ ಸತ್ಯ ಏನಿದ್ದರೂ SIT ತನಿಖೆ ಮುಗಿದ ಮೇಲೆ ನ್ಯಾಯಾಲಯದಲ್ಲಿ ಸಾಬೀತಾಗಬೇಕಿದೆ. ಆದರೆ ಪ್ರಜಾಪ್ರಭುತ್ವದಲ್ಲಿ
ವ್ಯವಸ್ಥೆಯ ಹೊಣೆಗಾರಿಕೆಯನ್ನು ಅಂದರೆ ಅಕೌಂಟಬಿಲಿಟಿಯನ್ನು ಪ್ರಶ್ನಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಡಿಜಿಟಲ್ ಜಾಗೃತಿಯೇ ನಮ್ಮ ಮುಂದಿರುವ ಏಕೈಕ ರಕ್ಷಾ ಕವಚ. ಮಾಹಿತಿ ನಿಮ್ಮ ಮುಂದಿದೆ, ನಿರ್ಧಾರ ನಿಮಗೆ ಬಿಟ್ಟಿದ್ದು.